ಮಯೂರ ಸಂಭಾಷಣೆಯ ಮುಂದುವರೆದ ಭಾಗ. ರಾಜ್ಯವನ್ನು ಬಿಟ್ಟುಕೊಟ್ಟ ಮಾತ್ರಕ್ಕೆ ಆಳುವ ಅರ್ಹತೆ ಬೇಡವೇ? ಮಹಾರಾಜ, ರಾಜನಾದವನಿಗೆ ಸಕಲ ಶಾಸ್ತ್ರ ಪಾರಂಗತನಾಗಿರಬೇಕು. ಅದು ನಿನಗರಿಯದ ವಿಷಯ. ನಿಮ್ಮ ತಂದೆಯವರಿಗಾದರೂ ಅದು ತಿಳಿದಿರುವೋ ಇಲ್ಲ ವಿಚಾರಿಸಿ ನೋಡು. ಯಾಭ್ರಾಂಕಾರಿ. ರಾಜನಾದವನಿಗೆ ಬರೀ ಪೌರುಷವಿದ್ದರೆ ಸಾಲದು ಮಯೂರ. 64 ವಿದ್ಯೆಗಳನ್ನು ಕರತಲಾಮಲಕ ಮಾಡಿಕೊಂಡಿರಬೇಕು. ಆ ಮಹತ್ ಕಾರಣಕ್ಕಾಗಿಯೇ ಕಾಂಚಿ ನಗರದಲ್ಲಿ ನಮ್ಮ ವಿದ್ಯಾಭ್ಯಾಸ ನಡೆದದ್ದು ಮಂತ್ರಿಗಳೇ. ಸಾಮ್ರಾಟರಿಗೆ ನಮ್ಮ ಮೇಲೆ ಅನುಮಾನವಿದ್ದ ಪಕ್ಷದಲ್ಲಿ ಧಾರಾಳವಾಗಿ ಪರೀಕ್ಷಿಸಬಹುದು. ಪ್ರಜೆಗಳಿಗೆ ತಂದೆಯಂತಿರುವ ರಾಜನ ನಿಜವಾದ ಬಂಧುಗಳು ಯಾರು? ಸತ್ಯ, ಜ್ಞಾನ, ದಯೆ, ಧರ್ಮ, ಶಾಂತಿ, ಕ್ಷಮೆ. ನಿಜವಾದ ಜ್ಞಾನಿ ಯಾರು? ಪರಸ್ತ್ರೀಯರನ್ನು ತಾಯಂತೆಯೂ ಪರಧನವನ್ನು ಮಣ್ಣಂತೆಯೂ ಸರ್ವ ಪ್ರಾಣಿಗಳನ್ನು ತನ್ನಂತೆಯೇ ತಿಳಿದಿರುವವನು. ಶರೀರಕ್ಕೆ ಪ್ರಧಾನವಾದದ್ದು ಶಿರಸ್ಸು, ಇಂದ್ರಿಯಗಳಿಗೆ ಪ್ರಧಾನ ಕಣ್ಣು, ರಾಜನಿಗೆ ಪ್ರಧಾನ ಪೌರುಷ. ನಿನಗಿಲ್ಲದೆ ಇರುವುದು ಏನಂದೇ? ವಿಷ್ಣುಗೋಪ. ಅರಸ ಕೆಡುವುದು ದುರಾಲೋಚನೆಯಿಂದ, ಸನ್ಯಾಸಿ ಕೆಡುವುದು ಸಹವಾಸದಿಂದ, ಮಗ ಕೆಡುವುದು ಲಾಲನೆಯಿಂದ, ಪುರ ಕೆಡುವುದು ನಿನ್ನಂಥ ದುಷ್ಟಪುತ್ರನಿಂದ. ಕುಮಾರ, ಎಂದಿಗೂ ಯಾರಿಗೂ ಕೇಡನ್ನು ಬಯಸದ ಒಳ್ಳೆಯ ವ್ಯಕ್ತಿ ಯಾರು? ಹುಟ್ಟದೇ ಇರುವ ಮನುಷ್ಯ, ಸತ್ತು ಹೋದ ಮನುಷ್ಯ, ಚಿತ್ರಪಟದಲ್ಲಿರುವ ಮನುಷ್ಯ, ಎಂದಿಗೂ ಯಾರಿಗೂ ಕೇಡನ್ನು ಬಯಸದ ಒಳ್ಳೆಯ ವ್ಯಕ್ತಿ. ಪ್ರಪಂಚದಲ್ಲಿ ಅತಿ ತೀಕ್ಷ್ಣವಾದದ್ದು ಬೆಂಕಿ, ಅದಕ್ಕಿಂತಲೂ ತೀಕ್ಷ್ಣವಾದದ್ದು ಗ್ರೀಷ್ಮ ಋತುವಿನ ಬಿಸಿಲು, ಅದಕ್ಕಿಂತಲೂ ತೀಕ್ಷ್ಣವಾದದ್ದು ಇದು. ಎಚ್ಚರಿಕೆ, ಯಾರಾದರೂ ಒಂದು ಹೆಜ್ಜೆ ಮುಂದಿಟ್ಟರೆ ಈ ನಿಮ್ಮ ಮಹಾರಾಜರ ಶಿರಸ್ಸು ಚೆಂಡಿನಂತೆ ಹೊರಳುತ್ತದೆ. ಕಂಡಿರ ಪಲ್ಲವ ಚಕ್ರೇಶ್ವರ, ಅರಳು ಹುರಿದಂತೆ ಮಾತನಾಡುತ್ತಿದ್ದ ನಿಮ್ಮ ವೀರರು ಕತ್ತಿ ಹಿರಿದೊಡನೆ ಹೇಗೆ ಮೆತ್ತಗಾದರು ಎಂದು. ಸುತ್ತಮುತ್ತ ಎತ್ತ ತಿರುಗಿದರು ವೀರರು, ಧೀರರು, ಶೂರರು, ಮೇಧಾವಿಗಳು, ಪ್ರತಾಪಶಾಲಿಗಳು ಪ್ರಶ್ನಾವಳಿಯ ಸುರಿಮಳೆಯನ್ನೇ ಸುರಿಸಿ ಎದುರಾಳಿಯನ್ನು ನಡಿಸಬಲ್ಲವೆಂದು ಭ್ರಮಿಸಿರುವ ಈ ನಿಮ್ಮ ಮಾತಿನ ಮಲ್ಲರು ಎಲ್ಲೇ? ಕರೆಯಿರಿ, ಈಗ ಕರೆಯಿರಿ ನಿಮ್ಮ ಶ್ರಮಂತ ಸೇವಕರನ್ನು ನಿಮ್ಮ ರಕ್ಷಣೆಗೆ. ಏಕೆ ಮಹಾರಾಜ, ಬಾಯಿ ತಪ್ಪಿತೆ, ಗಂಟಲೊಣಗಿತೆ? ಸಾವು ಸಮೀಪಿಸಿದಾಗ ಯಾರೂ ಬರುವುದಿಲ್ಲ. ಪಾಪ ಪುಣ್ಯಗಳೆರಡೇ ನಿಮ್ಮೊಡನೆ ಬರುವುದು. ಭಯಪಡುತ್ತಿರುವಿರಾ? ಹೆದರಬೇಡಿ. ನಾವು ಕದಂಬರು, ಕನ್ನಡ ತಾಯಿಯ ಮಡಿಲಲ್ಲಿ ಬೆಳೆದ ಮಕ್ಕಳು. ಕನ್ನಡಿಗರ ಧರ್ಮ, ಕನ್ನಡಿಗರ ನೀತಿ, ಕನ್ನಡಿಗರ ಸಂಸ್ಕೃತಿ ನಮ್ಮ ರಕ್ತದ ನರನಾಡುಗಳಲ್ಲಿ ಹರಿದಾಡುತ್ತಿದೆ. ದುಷ್ಟನೇ ಆಗಿರಲಿ, ದ್ರೋಹಿಯಾಗಿರಲಿ, ಅವನೆಂಥ ಅನ್ಯಾಯ ಕೃತ್ಯಗಳನ್ನೇ ಮಾಡಿರಲಿ, ಅಸಹಾಯಕರಾದವರಿಗೆ ಕರುಣೆ ತೋರಿಸುವುದೇ ನಮ್ಮ ಹುಟ್ಟುಗುಣ. ರಾಜ್ಯವನ್ನು ಹೇಗೆ ಪಡೆಯಬೇಕೆಂಬುದು ನಮಗೆ ಗೊತ್ತಿದೆ. ಜ್ಞಾಪಕದಲ್ಲಿಟ್ಟುಕೊಳ್ಳಿ.